ಏನು ಇವತ್ತಿನ ದಿನ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಚುನಾವಣಾ ಫಲಿತಾಂಶ ಇವತ್ತೇನು ಬಂದಿದೆ. ಮೊದಲಿಗೆ ಎಲ್ಲ ಗೆದ್ದಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಹಾಗೂ ಗೆದ್ದಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದ ಎಚ್.ಎಸ್. ಮಂಜುನಾಥ್ ಗೌಡ್ರಿಗೂ, ನಮ್ಮ ಜಿಲ್ಲೆಯವರಾದಂಥ ಅತಿ ಹೆಚ್ಚು ಮತ ಪಡೆದು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುನಿಲ್ ಗೌಡ್ರಿಗೂ ಶುಭಾಶಯಗಳನ್ನ ತಿಳಿಸ್ತಾ, ಈಗ ಪ್ರಮುಖವಾಗಿ ಈ ಚುನಾವಣೆಯ ಫಲಿತಾಂಶದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಯುವ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದಂತ ನಮ್ಮ ತಾಲೂಕು ಅಧ್ಯಕ್ಷರ ಗಾದಿಗೆ ಸ್ಪರ್ಧಿಸತಕ್ಕಂತ ಸುರೇಶ್, ಮತ್ತೆ ನಮ್ಮ ಮುಳಬಾಗಿಲು ಟೌನ್ ಬ್ಲಾಕ್ಗೆ ಸ್ಪರ್ಧಿಸಿದಂತ ಲೋಕೇಶ್, ಮತ್ತೆ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಸ್ಪರ್ಧಿಸಿದಂತ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಂತ ಅಭಿಷೇಕ್ ಮತ್ತೆ ಸೂರ್ಯ, ಇವರಿಗೆ ಶುಭಾಶಯಗಳನ್ನ ತಿಳಿಸ್ತಾ, ಇವರ ಮುಂದಿನ ರಾಜಕೀಯ ಹಾದಿ ಉಜ್ವಲಿಸ್ಲಿ ಅಂತ ಆಶಿಸ್ತಾ, ಅವ್ರಿಗೆ ಇದು ಈ ಚುನಾವಣೆ ಈ ಅಧಿಕಾರ ಅಲ್ಲ, ಇದು ಜವಾಬ್ದಾರಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಮುಳಬಾಗಿಲು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಂತ ಸುರೇಶ್ ಅವ್ರಿಗೆ ರಾಜಕೀಯ ಏಳು ಬೀಳುಗಳು ಕಂಡಂತ ಯುವಕನೇ. ಅದ್ರ ಜೊತೆಗೆ ಲೋಕೇಶ್ ಇನ್ನೊಂದು ಪಕ್ಷದಿಂದ ಬಂದು ಇಲ್ಲಿ ಸಂಘಟನೆ ಮಾಡಿ ಈಗ ನಗರ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಇದೇ ಪ್ರಥಮ ಚುನಾವಣೆ ಎದುರಿಸ್ತಕ್ಕಂಥ ನಮ್ಮ ಅಭಿಷೇಕ್ ಮತ್ತೆ ಸೂರ್ಯ ಅವರಿಗೆ ಈ ಚುನಾವಣೆ ಒಂದು ಏನು ಜವಾಬ್ದಾರಿಯನ್ನ ತಂದುಕೊಳ್ಳಿ ಅಂತ ಹೇಳ್ತಾ, ಇದು ನಾನು ಇನ್ನೊಂದು ಎರಡು ಕಿವಿ ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ. ಅದೇನು ಅಂತ ಅಂದ್ರೆ, ಇದೊಂದು ಪಟ್ಟ ಅಲ್ಲ, ಇದೊಂದು ಪಕ್ಷದಲ್ಲೇ ನಮ್ಗೆ ಕೊಡುವಂತ ಜವಾಬ್ದಾರಿ. ಈ ಜವಾಬ್ದಾರಿನ ನಾವು ಹೆಂಗೆ ನಿಭಾಯಿಸಿದ್ರೆ ನಮ್ಮನ್ನ ಪಕ್ಷ ಅದ ರೀತಿ ಕರ್ಕೊಂಡು ಹೋಗ್ತದೆ. ಈಗ ನಾನು 2011ರಲ್ಲಿ ಅಧ್ಯಕ್ಷನಾದಾಗ, ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ನಾನು ಫಸ್ಟ್ ಟೈಮ್ ಅಧ್ಯಕ್ಷನಾಗಿ ಚುನಾಯಿತನಾದ್ಮೇಲೆ ರಾಜ್ಯದಲ್ಲಿ ಬೆಸ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಅವಾರ್ಡ್ ತಗೊಂಡಿದ್ದೆ. ಅದಾದ ನಂತರ ಯಾವುದೇ ಅಧಿಕಾರ ಕೂಡ ನಾನು ಅನುಭವಿಸಿಲ್ಲ. ಇವತ್ತು 2025ನೇ ಇಸ್ವಿ, ಇವತ್ತಿನವರೆಗೂ ನನ್ನ ಅದೇ ರೀತಿ ಕಾರ್ಯಕರ್ತನಾಗಿ ಇದೇ ತಾಲೂಕಲ್ಲಿ ನನ್ನ ಗುರ್ಸ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲರೂ ಲೀಡರ್ಗಳು. ಅಂದ್ರೆ ಅದಕ್ಕೆ ಕಾರಣ ಅಂತ ಅಂದ್ರೆ ಒಂದು ಯೂತ್ ಕಾಂಗ್ರೆಸ್. ಅಲ್ಲಿ ಅವತ್ತು ಮಾಡಿದಂತ ನನ್ನ ಕೆಲಸ ಕಾರ್ಯಗಳೇ ನನ್ನ ಇವತ್ತಿನವರೆಗೂ ಗುರ್ಸ್ತಾ ಇದೆ. ಇವತ್ತು ಇವರು 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು ಈ ಅಧ್ಯಕ್ಷ ಸ್ಥಾನ. ಇವರು ಇವತ್ತು ಏನ್ ಕೆಲಸ ಮಾಡ್ತಾರೆ ಅದನ್ನ ಮುಂದಿನ ದಿನಗಳಲ್ಲಿ ನೀವು ಚುರಾಯಿಯಾಗಿ ನಿಮ್ ಕೆಲಸಗಳೇ ನಿಮ್ಮನ್ನ ಗುರ್ಸೋ ತರ ಮಾಡೋದು. ನೀವು ಸುಮ್ನೆ ವಿಸಿಟಿಂಗ್ ಕಾರ್ಡ್ ಲೀಡರ್ಸ್ ಅಂತೂ ದಯವಿಟ್ಟು ಆಗಕ್ ಹೋಗ್ಬೇಡ್ರಿ, ಮಾತುಗಳಲ್ಲಿ ಲೀಡರ್ಸ್ ಆಗಕ್ ಹೋಗ್ಬೇಡ್ರಿ, ದಯವಿಟ್ಟು ಸಂಘಟನೆ ಮಾಡ್ರಿ. ಇವತ್ತು NSV ತಾಲೂಕು ಅಧ್ಯಕ್ಷನಾದ್ಮೇಲೆ ಅಷ್ಟೋ ಕೆಲಸ ಮಾಡ್ತಾ ಇದ್ದಾನೆ, ಅದರಿಂದ ಅವನು ಗುರ್ಸ್ತಾರೆ. ಪಕ್ಷ ಸಂಘಟನೆ ಮಾಡ್ರಿ, ಹಳ್ಳಿಗಳಲ್ಲಿ ಯುವಕರನ್ನ ಇವತ್ತು ತಗೊಂಬಂದು ಕಾಂಗ್ರೆಸ್ ಅಲ್ಲಿ ಸಕ್ರಿಯಗೊಳಿಸ್ರಿ. ಅವ್ರ ಸಮಸ್ಯೆಗಳಲ್ಲಿ ನೀವು ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರಲ್ಲಿ ಯಾವುದೇ, ಇವತ್ತು ನೀವು ಓಟ್ ಹಾಕ್ಸ್ಕೊಂಡು ಹೊಟ್ಟೋಗಿದ್ದೀರಾ, ಯಾವತ್ತಾದ್ರೂ ಬರ್ತಾರೆ ನಿಮ್ಮ ಹತ್ರ, ಏನೋ ಒಂದು ಪೊಲೀಸ್ ಸ್ಟೇಷನ್, ತಾಲೂಕು ಆಫೀಸೋ ಏನೋ ಒಂದು ಸಮಸ್ಯೆಗಳು, ಅವೆಲ್ಲ ಪರಿಹಾರ ಮಾಡಿದ್ರೇನೆ ನಿಮ್ ಜೊತೆ ನಿಲ್ಲೋದು. ಅವು ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗಿ ಪರಿವರ್ತನೆ ಆಗೋದು. ಇಲ್ಲ ಅಂದ್ರೆ ನಿಮ್ಗೆ ಓಟ್ ಹಾಕಿದ್ದವ್ರು ನಮ್ಗೆ ಕಾಂಗ್ರೆಸ್ ಪಕ್ಷ ಸಿಂಬಲ್ ಓಟ್ ಹಾಕ್ಬೇಕಲ್ಲ, ಅದನ್ನ ಮಾಡ್ಬೇಕು ಅಂತ ಅಂದ್ರೆ ನಾವು ಅವ್ರ ಸಮಸ್ಯೆಗಳಲ್ಲಿ ಅವ್ರ ಜೊತೆ ನಿಂತಾಗ ಮಾತ್ರ ಇದು ನಡೆಯುತ್ತೆ. ಈ ಚುನಾವಣೆ ಮೊದಲು ಲೀಡರ್ಶಿಪ್ ಯಾರೋ ಒಬ್ಬರು ಲೀಡರ್ ಹೇಳಿದ್ರೆ ಲೆಟರ್ ಕೊಟ್ಬಿಡ್ತಾ ಇದ್ರು. ಇವತ್ತು ಚುನಾವಣೆ ನಡೆದು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಬಡವರ ಮನೆ ಹುಡುಗ ಒಬ್ಬ ಅಧ್ಯಕ್ಷನಾಗ್ಬೇಕು ಅಂತ ಅಂದ್ರೆ ಒಂದು ಸಿಸ್ಟಮ್ ತಂದಂತ ರಾಹುಲ್ ಗಾಂಧಿ ಅವ್ರಿಗೆ ಯೋಚನೆಗೆ ನಾವು ಬಲ ತುಂಬಬೇಕು ಅಂತಂದ್ರೆ ನಾವು ಸಂಘಟನೆ ಮಾಡಲೇಬೇಕು.
ಇವೆಲ್ಲ ಗಮನದಲ್ಲಿಟ್ಕೊಂಡು ದಯವಿಟ್ಟು ಹೇಳ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ರಾಜಕೀಯ ಹಾದಿ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಯುವಕರಿಗೆ ಇವತ್ತು ಇದು ಹೊಸದಾಗಿ ಜವಾಬ್ದಾರಿ ತಗೊಳ್ತಾ ಇದ್ದಾರೆ. ನಮ್ಮ ಯೂತ್ ಕಾಂಗ್ರೆಸ್ನ ಯುವಕರಿಗೆ ಒಂದೇ ಒಂದು ನಾನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 2 ಚುನಾವಣೆಯಲ್ಲಿ ನಾವು ಒಂದು ಲೋಕಸಭಾ ವಿಧಾನಸಭಾ 2 ಚುನಾವಣೆಯಲ್ಲಿ ನಾವು ಜಾಸ್ತಿ ಹಿಂದಕ್ಕೆ ಹೋಗಿದ್ದೀವಿ. ಯಾಕೆ ಅಂದ್ರೆ ನಮ್ಮಲ್ಲಿ ಯುವಕರು ಶಕ್ತಿ ಈ 5-6 ವರ್ಷದಿಂದ ನಮ್ಮನ್ನ ಸೀನಿಯರ್ ಕಾಂಗ್ರೆಸ್ ಅವ್ರು ಬಳಸ್ಕೊಂಡಿದ್ದು ಹಂಗೆ ಇತ್ತು. ಯುವಕರ ಶಕ್ತಿ ಕೂಡ ಕುಂದಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಅದನ್ನ ತೊಡೆದಾಕೋ ನಿಟ್ಟಿನಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಇವಾಗಿನ ಏನು ಆಯ್ಕೆ ಆಗಿರ್ತಕ್ಕಂಥ ಯುವಕರು ಅದನ್ನ ತಲೆಯಲ್ಲಿಟ್ಕೊಂಡು ಜವಾಬ್ದಾರಿಯುತವಾಗಿ ಪಕ್ಷ ಸಂಘಟನೆ ಮಾಡಿ ಹೊಸದಾಗಿ ಯುವಕರನ್ನ ಎಷ್ಟು ಸಂಘಟನೆ ಮಾಡ್ತಾರೋ ಅದ್ರ ಮೇಲೆ ಅವ್ರ ಶಕ್ತಿ ಅಡಗಿರ್ತದೆ, ಅವ್ರ ಮುಂದಿನ ರಾಜಕೀಯ ಬೆಳವಣಿಗೆ ಕೂಡ ಅಡಗಿರ್ತದೆ. ಅದ್ರ ಜೊತೆಗೆ ನಮ್ಗೇನು ಅಂತಂದ್ರೆ 15 ವರ್ಷದಿಂದ ನಮ್ ಬೆನ್ನೆಲುಬಾಗಿ ನಿಂತಿದ್ದಂತ ಕೊತ್ತೂರು ಮಂಜುನಾಥ್ ಅವ್ರಿಗೆ ಈ 2 ತಾಲೂಕಲ್ಲಿ ನಾವು ಶಕ್ತಿ ಕೊಟ್ಟಂಗಾಗ್ತದೆ. ಮತ್ತೆ ಇಲ್ಲಿ ಕಾಂಗ್ರೆಸ್ ಅನ್ನ ನಾವು ಪ್ರಜ್ವಲಿಸಂಗ್ ಮಾಡಿದ್ರೆ ನಮ್ಮ ಅಭ್ಯರ್ಥಿ ಆದಿನಾರಾಯಣ ಅವ್ರಿಗೆ ಶಕ್ತಿ ತುಂಬದಂಗಾಗ್ತದೆ. ಅದೇ ರೀತಿ ನಮ್ಮ 2 ಬ್ಲಾಕ್ ಪ್ರೆಸಿಡೆಂಟ್ಗಳಿಗೆ ಶಕ್ತಿ ತುಂಬದಂಗಾಗ್ತದೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಯುವಕರನ್ನ ನಮ್ಮ ಕಾಂಗ್ರೆಸ್ಗೆ ಎಳ್ತರುವಂತ ಶಕ್ತಿ ಕೆಲಸ ಮಾಡ್ಲಿ ಅಂತ ಹೇಳಿ ನಾನು 2 ಕಿವಿ ಮಾತನ್ನ ಹೇಳ್ತೇನೆ.